ಒಂದು 15 ದಿವಸದಲ್ಲಿ ಬಜಾರ್ ಚೇತರಿಸ್ಕೋಬಹುದು ಅಂತಕ್ಕಂಥ. ಹೊರಗಡೆ ಏನಾಗ್ತಾ ಇದೆ ಅಂದ್ರೆ ವಿಪರೀತ ಮಾಲ್ ಬೆಳೆದ್ಬಿಟ್ಟಿದ್ದಾರೆ, ಎಲ್ಲೂ ಸೇಲ್ ಆಗ್ತಾ ಇಲ್ಲ. ಜ್ಯೂಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್. ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಬಹುದಾ? ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಪುಟ್ಟಾಲಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ಚಾನಲ್ ಯಾರು ಹೊಸದಾಗಿ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಮಂತ್ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಮ್ಮ KN ಮಂಡಿ ಪ್ರಕಾಶ್ ಅವರ ಮಾತಾಡಿ ಚೆನ್ನಾಗಿ ಮಾಹಿತಿ ಪಡೆದಿದ್ದೀವಿ. ಈ ವಿಡಿಯೋ ಫುಲ್ ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕನ್ನಡದಲ್ಲಿದೆ ಮತ್ತು ಹಾಗೂ ತೆಲುಗಲ್ಲಿ ಕೂಡ ಇದೆ. ಫುಲ್ ವಿಡಿಯೋ ನೋಡಿ ಕಾಮೆಂಟ್ ಮೂಲಕ ತಿಳಿಸಿ. ಅರ್ಧಂಬರ್ಧ ವಿಡಿಯೋ ನೋಡಿ ಕಾಮೆಂಟ್ ಮಾಡಬೇಡಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ ನೋಡೋಣ. ಹಾಯ್ ಅಣ್ಣ, ನಮಸ್ಕಾರ. ನಮಸ್ಕಾರ. ರೈತರು ನಮಗೆ ಕೆಲವು ಪ್ರಶ್ನೆಗಳು ಕಳಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಬಂದಿದ್ದೀವಿ ಅಣ್ಣ. ಅಣ್ಣ, ಮೊದಲನೇ ಪ್ರಶ್ನೆ ಬಂದು, ಅದೇ ಮೊನ್ನೆ ವಿಡಿಯೋ ಮಾಡಿದ್ರಲ್ಲ, ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ನಾವು ಅದ್ರ ಕೆಳಗಡೆ ತುಂಬಾ ಜನ ರೈತರು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ಕೆಲವು ನೆಗೆಟಿವ್ ಕಮೆಂಟ್ಸ್ ಬಂದಿದ್ದಾರೆ ಅಣ್ಣ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಸಹಜವಾಗಿ ರೈತರು ಅದೆಲ್ಲ ಕಾಮೆಂಟ್ ಮಾಡೋದು ಸಹಜ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕಾಗೋದಿಲ್ಲ. ಮಾರ್ಕೆಟ್ ವ್ಯತ್ಯಾಸ ಹೆಂಗಾಗ್ತೈತೆ ಅಂತಂದ್ರೆ ಎಲ್ಲಿ ಏನಾಗ್ತಾ ಇದೆ ಅಂತೇಳಿ ನಮಗೆ ಹಲವಾರು ಬಾರಿ ಗೊತ್ತಾಗೋದಿಲ್ಲ. ಕೆಲವೊಂದೊಂದ್ಸರಿ ನಾವು ಹೇಳಿದ್ದೆ ಸರಿ ಅನ್ಕೊಳ್ತೀರಿ, ಕೆಲವೊಂದೊಂದ್ಸರಿ ಅದು ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ಇರ್ತೈತೆ. ರೈತನ ಅದನ್ನ ನೋಡ್ಕೊಂಡು ಕಾಮೆಂಟ್ ಮಾಡ್ತಾನೆ. ರೈತನ ನಾನು ಏನು ಹೇಳ್ತೀನಿ ಅಂದರೆ, ನೆಗೆಟಿವ್ ಕಾಮೆಂಟ್ ಮಾಡುವಾಗ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮಾರ್ಕೆಟ್ ಇದು ಹಸಿ ತರಕಾರಿ ಮಾರ್ಕೆಟು, ಪಾಸಿಟಿವ್ ಆಗಿ ಇರ್ತೈತೆ ಅಂತ ನಾವು ಯಾವತ್ತು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಆ ಕಾಮೆಂಟ್ಗಳಿಗೆಲ್ಲ ನಾವು ತಲೆ ಕೆಡ್ಸ್ಕೊಳೋದಕ್ಕಾಗೋದಿಲ್ಲ. ಅಣ್ಣ, ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ತೀರಾ ಕಡಿಮೆ ಆಗಲು ಕಾರಣವೇನಣ್ಣ? ಬಿಸಿಲು ಜಾಸ್ತಿ ಆಯಿತು, ಯಥೇಚ್ಛವಾಗಿ ಹೊರಗಡೆ ಮಾಲು ಇನ್ನೂ ಕಡಿಮೆ ಆಗಿಲ್ಲ. ಇನ್ನೂ ಈ ಮಾರ್ಚ್ ತಿಂಗಳಲ್ಲಿ ಕೂಡ ಮಾಲ್ ಬರೋಂಥ ಎಲ್ಲ ಸಾಧ್ಯತೆಗಳು ಐತೆ. ಆ ಮಾಲ್ ಬಂದು ಎಲ್ಲಿ ಮಾರಾಟ ಆಗಿಲ್ಲ. ಮತ್ತೆ ಇನ್ನೊಂದೇನೆಂದರೆ ಮಾಲ್ ಡ್ಯಾಮೇಜ್ ಆಗ್ತಾ ಇದೆ ಬಿಸಿಲಿಗೆ. ಹೊಸ ಮಾಲ್ ಯಾವುದೂ ಇಲ್ಲ. ಈಗ ಹೊಸ ಮಾಲ್ ಯಾವ್ದು ಬರ್ತೈತೆ ಅದಕ್ಕೆ ಇವತ್ತಿಂದ ಒಂದು 15 ದಿವಸದಲ್ಲಿ ಬಜಾರ್ ಚೇತರಿಸ್ಕೋಬೋದು ಅಂತಕ್ಕಂಥದ್ದು ನಮ್ಗೆ ಮಾಹಿತಿ ಇದೆ. ಹೊರಗಡೆ ಏನಾಗ್ತಾ ಇದೆ ಅಂದರೆ ವಿಪರೀತ ಮಾಲ್ ಬೆಳೆದ್ಬಿಟ್ಟಿದ್ದಾರೆ, ಎಲ್ಲೂ ಸೇಲ್ ಆಗ್ತಾ ಇಲ್ಲ. ತಗೊಂಬಂದು ಇಲಾಖೆ ಇದು ಜ್ಯೂಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟು ಡೌನ್ ಆಗೋದು ಕಾರಣ ಆಗಿದೆ. ಟೊಮೊಟೊ ಬೆಳೆಗಾರರಿಗೆ, ವೈರಸ್ ಇರುವಂಥ ರೈತರಿಗೆ ಮತ್ತು ಅಂಗಮಾರಿ ಇರುವಂಥ ರೈತರಿಗೆ ಈ ಸಮಸ್ಯೆಗೆ ಈ ಪ್ರಾಡಕ್ಟ್ ಬಗ್ಗೆ ಫೈನಲ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೆಲ್ಡನ್ ಡಿಫೆಂಡ್ರು ಮತ್ತು ಕ್ಯೂರಲ್ ಬಗ್ಗೆ. ಡಿಫೆಂಡ್ರು ಫಸ್ಟ್ ಸ್ಟಾರ್ಟಿಂಗಿಂದ ಲಾಸ್ಟ್ ಗಂಟೆ ಮಾಡ್ಕೊಂಡು ಬಂದ್ಬಿಟ್ರೆ ವೈರಸ್ಗೆ ಏನು ಗೊತ್ತಾಡೋದಲ್ಲಿ ವೈರಸ್ಸೇ ಬರಲ್ಲ. ಅಂಗಮಾರಿ ರೋಗಕ್ಕೆ ಕ್ಯೂರಲ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಬೇರೆ ಔಷಧಿ ಹೊಡೆಯೋಷ್ಟೇ ಇಲ್ಲ, ಆರಾಮಾಗಿ ಕಂಟ್ರೋಲ್ ತಗೊಬೋದು. ರೈತರು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನ ಈ ಔಷಧಿಗೂ ಅಷ್ಟೇ ಆರಾಮಾಗಿ ರೈತರು ದುಡ್ಡು ಹಾಕಿ ತರಿಸ್ಕೊಂಡು ಯೂಸ್ ಮಾಡಿ. ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಬಹುದಾ? ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಮಾಡೋದ್ರಿಂದ ಒಳ್ಳೆ ಸೂಕ್ತವಾದ ಸಮಯ ಇದೆ. 5, 6, 7, 8 ಸ್ವಲ್ಪ ಚೆನ್ನಾಗಿ ನಡೀಬೋದು ಅಂತ ಮಾಹಿತಿ ಇದೆ. ಅಣ್ಣ, ಟೊಮೊಟೊ ನಾಟಿ ಮಾಡುವ ರೈತರಿಗೆ ಈಗ ಯಾವ ರೀತಿ ಟೊಮೊಟೊ ನಾಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ ಅಣ್ಣ. ಈಗ ನಮ್ಮಲ್ಲಿರತಕ್ಕಂಥದ್ದು 2 ವೆರೈಟಿ. ನಾಟಿಯಲ್ಲಿ ಬಂದು ಬಾಹು ಚೆನ್ನಾಗಿದೆ. ಈಗ ನಾಟಿ ಮಾಡೋರೆಲ್ಲ ಬಾಹುನೇ ಮಾಡ್ತಾ ಇದ್ದಾರೆ 90%. ಹೊಸ ವೆರೈಟಿಗಳು ಮಾಡ್ತಾ ಇದ್ದಾರೆ. ಅದು ಮಾರ್ಕೆಟ್ ಬಂದಾಗ ಮಾತ್ರನೇ ಅದು ಏನು ಯಾವ ರೀತಿ ಕಾಯಿ ಗಟ್ಟಿಯಾಗಿರ್ತೈತಾ ಇಲ್ವಾ, ಪಾರ್ಸಲ್ ತಡೀತೈತೆ ಇಲ್ಲ ಅಂತ ಮಾರ್ಕೆಟಲ್ಲೇ ಗೊತ್ತಾಗೋದು. ನಾವಲ್ಲಿ ಯಾವುದೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳೋಕ್ಕಾಗೋದಿಲ್ಲ. ಸ್ವಲ್ಪ ಸಾಹು ವೆರೈಟಿನೆಲ್ಲ 4ನೇ ತಿಂಗಳು ಅಲ್ಲೇ ಚಾಲೂ ಮಾಡ್ತಾರೆ. ಸಾಹು ಬಂದ್ಬಿಟ್ಟು ಸೀಸನ್ಗೆ ತುಂಬ ಒಳ್ಳೆ ವೆರೈಟಿ, ಅದು ಪಾರ್ಸಲ್ಗೂ ತಡೆಯುತ್ತೆ, ಎಲ್ಲ ರೀತಿ ಚೆನ್ನಾಗಿರ್ತೈತೆ ಅಂತ ರೈತರಿಗೆ ಮಾಹಿತಿ ಕೊಡ್ಬೋದು. ಅಣ್ಣ, ಟೊಮೊಟೊದಲ್ಲಿ ಹಲವಾರು ತಳಿಗಳು ಇದಾವೆ. ಈ ಬೇಸಿಗೆ ಕಾಲಕ್ಕೆ ಯಾವ ತಳಿ ಸೂಕ್ತವಾಗುತ್ತದೆ ಅಣ್ಣ? ಈಗ ಸಾಹು ಬಾಹು ಎರಡೇ ಇರೋದು ನಾಟಿಯಲ್ಲಿ. ಸೀಡ್ ಬಂದು ನಮ್ಮ ಚಾಂಪ್ 32 ಅಂತ ಒಂದು ವೆರೈಟಿ, ಅದು ಚೆನ್ನಾಗಿದೆ. ಮತ್ತು ಯೋಗಿ 35 ಅದು ಮಳೆಗಾಲದ ವೆರೈಟಿ, ಬೇಸಿಗೆಗೆ ಆಗೋದಿಲ್ಲ. ಅಂಬರೀಷ್ ಅನ್ನೋ ವೆರೈಟಿನೂ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ. ಅವೆಲ್ಲ ಬೇಸಿಗೆ ಬಿಸಿಲು ಜಾಸ್ತಿ ಆದಾಗ ತಡೆಯತ್ತೆ ಇಲ್ಲ ಅಂತಕ್ಕಂಥದ್ದು 7ನೇ. ನಮ್ಮ ಕೋಲಾರ ಭಾಗದಲ್ಲಿ ಮಾರ್ಚ್ ತಿಂಗಳಲ್ಲಿ ಎಷ್ಟು % ನಾಟಿ ಮಾಡ್ತಾರಣ್ಣ? ಈಗ ಒಂದು 20ರಿಂದ 30-40% ಮಾಡೋಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರೈತರು ಎಲ್ಲ ಆಲೂಗಡ್ಡೆ ಮೇಲೆ ಇದ್ದಾರೆ, ಎಲ್ಲ ಸೀಸನ್ ನಾಟಿ ಮಾಡೋದಕ್ಕೆ ಒಂದು 20-30% ಮಾಡ್ಬೋದು ಅನ್ಸುತ್ತೆ. ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ಸ್ಯಾಂಪಲ್ ಆಗುವ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಣ್ಣ? ಮಾರ್ಚಲ್ಲಿ ಶಾಂಪಲ್ ಕ್ವಾಲಿಟಿ ಬಂದರೆ ಒಂದು ಒಳ್ಳೆ ಬೆಲೆ ಸಿಗ್ಬೋದು ಅಂತಾನೆ ಹೇಳ್ಬೋದು. ಅಣ್ಣ, ಈಗ ಸೀಡ್ಸ್ ಅಲ್ಲಿ ಯಾವ ತಳಿ ಸೂಕ್ತವಾಗಿರುತ್ತೆ ಅಥವಾ ನಾಟಿಯಲ್ಲಿ ಸೂಕ್ತ ಯಾವ್ದಾಗಿರ್ತಣ್ಣ? ಈಗ ಸೀಡ್ ಎಲ್ಲ ಚಾಂಪ್ 32 ಮತ್ತೆ ಯೋಗಿ 35, ಅಂಬರೀಷ್ 3 ವೆರೈಟಿ ನಾಟಿ ಮಾಡ್ತಾ ಇದ್ದಾರೆ. ನಾಟಿಯಲ್ಲಿ ಬಂದು ಬಾಹು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ, ಸಾಹು ಸ್ವಲ್ಪ ಕಡಿಮೆ ಇದೆ. ಮತ್ತೆ ಬೇರೆ ಬೇರೆ ವಜ್ರ ಆಗ್ಬೋದು, ಇನ್ನು ಲಕ್ಷ್ಮೀ ಸೀಡ್ಸ್ ಅವ್ರದ್ದು ಒಂದು ಸ್ವಲ್ಪ ಟೊಮೊಟೊ ಆಗ್ಬೋದು, ಸಿಮ್ನೀಸ್ ಅವ್ರದ್ದು ಯಾವುದೋ ಒಂದು ವೆರೈಟಿ ಹೇಳ್ತಾ ಇದ್ದಾರೆ, ಅದನ್ನು ನಾಟಿ ಮಾಡ್ತಾರೆ ಅಂತ ಅನ್ಸುತ್ತೆ. ಅಣ್ಣ, ಕೋಲಾರ ಟೊಮೊಟೊ ಮಾರ್ಕೆಟ್ಗೆ ನಮ್ಮ ಲೋಕಲ್ ಟೊಮೊಟೊ ಬರ್ತಾ ಇದೆಯಾ ಅಥವಾ ಬೇರೆ ಕಡೆಯಿಂದ ಟೊಮೊಟೊ ಬರ್ತಾ ಇದೆಯಾ? ಇಲ್ಲ, ಈಗ ಸದ್ಯಕ್ಕೆ ಲೋಕಲ್ ಟೊಮೊಟೊ ಎಲ್ಲ ಆಂಧ್ರದೇ ಬರ್ತಾ ಇರೋದು.
ಅಣ್ಣ ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಅಂದಾಜು ಏನಿರಬಹುದು? ಒಂದು 250 300 ರೂಪಾಯಿ ರೇಂಜ್. ಮಾರ್ಚ್ 15 ಮೇಲೆ ಇದು ಬೆಲೆ ನಿಗದಿ ಆಗೋದು. ಯಾಕಂದ್ರೆ ಮಾಲ್ ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ಆ ಬೆಲೆಗಳು ಈಗ ಹೇಳಕ್ ಆಗೋದಿಲ್ಲ. ಶಾರ್ಟೇಜ್ ಆಗೋಯ್ತು ಅಂದ್ರೆ ಒಳ್ಳೆ ಬೆಲೆ ಹೋಗ್ಬೋದು ಅಂತಾನೆ ಹೇಳ್ಬೋದು. ಅಣ್ಣ ಮಾರ್ಚ್ ತಿಂಗಳಲ್ಲಿ ಟೊಮೊಟೊಕಾಯಿ ಇನ್ನೂ ಹೆಚ್ಚಾಗಿ ಮಾರ್ಕೆಟ್ ಬರುತ್ತಾ ಅಥವಾ ಇನ್ನೂ ಕಡಿಮೆ ಆಗುತ್ತಾ ಅಣ್ಣ? ಮಾರ್ಚ್ ಮುಗ್ದೋಗ್ಬೇಕು ಅನ್ಸುತ್ತೆ. ಈಗ ಏಪ್ರಿಲ್ ಅಲ್ಲಿ ಸ್ವಲ್ಪ ಸುಮಾರಾಗಿ ಒಂದು 300 ರೂಪಾಯಿ ರೇಂಜ್ ಸಿಗ್ಬೋದು. ಅದ್ರ ಮೇಲೆನೂ ಆಗ್ಬೋದು. ಹೊರಗಡೆ ಟೊಮಾಟೊ ಏನೇನಾಗುತ್ತೋ ಬಿಸಿಲಿಗೆ ಎಲ್ಲ ಹಾಳಾದ್ರೆ ಒಳ್ಳೆ ಬೆಲೆ ಸಿಗ್ಬೋದು ಅಂತಾನೆ ಹೇಳ್ಬೋದು. ಈಗ ಟೊಮೊಟೊ ತರುವಂತ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ? ಈಗ ಟೊಮಾಟೊ ತರ್ತಾರೆ, ತುಂಬಾ ನಷ್ಟದಲ್ಲಿದ್ದಾರೆ ರೈತರು. ಪಾಪ ರೈತರಿಗೆ ತುಂಬಾ ತೊಂದರೆ ಆಗಿದೆ. ಏನ್ ಆಗೋದಿಲ್ಲ. ಟೊಮಾಟೊ ಇರೋ ಟೊಮಾಟೋನ ಕ್ವಾಲಿಟಿ ತಗೊಂಬಂದ್ರೆ ಒಳ್ಳೆ ಬೆಲೆ ಹೋಗ್ಬೋದು ಅಂತಾನೆ ಹೇಳ್ಬೋದು. ಅಣ್ಣ ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ? ರೈತರಿಗೆ ಏನು ಸುಗ್ಗಿ ಕಾಲ ಇದು. ರೈತರೆಲ್ಲ ಟೊಮಾಟೊ ನಾಟಿ ಮಾಡ್ಲಿ, ಒಳ್ಳೆ ಬೆಲೆ ಸಿಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೋದು. ಅಣ್ಣ ಇಷ್ಟೊಂದು ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು. ನಮಸ್ತೆ. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಈಗ ತೆಲುಗಲ್ಲಿ ಕೂಡ ಹೇಳಿದ್ದಾರೆ, ದಯವಿಟ್ಟು ಕನ್ನಡ ಯಾರು ಬರಲ್ಲ ಅವರು ತೆಲುಗಲ್ಲಿ కూడా ನೋಡಿ. ಈಗ తెలుగులో బರುತ್ತೆ. దయచేసి అందరూ ఒక లైక్ చేయండి, కామెంట్ చేయండి, మీకు ఏమనిపించని రండి చూద్దాం ఇప్పుడు ఏం చెప్పిండారని. నమస్కారాలు. ఏమి ఇప్పుడు టమాటా ధరలు తగ్గింటాయి. దానికి హలవారు కారణాలు ఉన్నాయి. బయట ఇంకా యథేచ్ఛంగా సరుకు టమాటా వస్తూ ఉండే దానికి టమాటా ధరలు తగ్గింటాయి. ఇప్పుడు ఏమి పక్క ఆంధ్ర భాగంలో బాహు టమాటా వస్తూ ఉంది. అది మలకల్చర్ వేరే, అది మనకు వచ్చింది. అది 200-220 రూపాయి రేంజ్ గంట పోయింది. బాహు టమాటా చాలా బాగుంది. క్వాలిటీ వస్తే మార్చి నెలలో కొంచెం ధరలు బాగా పెరగవచ్చు అని అనిపిస్తూ ఉంది. మళ్ళీ మీ బార్డర్ ఏరియాలో చాలా పుడిచిండారు అని మాహితి ఉంది. కామెంట్ సెక్షన్లో మీరు తెలిపిస్తే మాకు చాలా మంచిది అవుతుంది. ఆంధ్ర బార్డరు చాలా టమాటాలు పూడ్చింటారు. కారణం ఏమంటే ఎండలు ఎక్కువైపోతే మార్చి నెల నార్లు అంటించేది కష్టమవుతుందని చెప్పి పూడ్చింటారని మాహితి ఉంది. దాని ಬಗ್ಗೆ కామెంట్ చేయండి. తర్వాత మార్చి అయిపోయినాక ఏప్రిల్ నెలలో కొంచెం ధరలు దొరకవచ్చు అని చెప్పి రైతులకు మాహితి చెప్పొచ్చు. మీరు ఏమి ఇప్పుడు నాటీ చేస్తూ ఉంటారో, మీరు 4వ నెల 5వ నెల నాటీ చాలా కష్టమవుతుంది. ఆంధ్ర భాగంలో టెంపరేచర్ జాస్తి ఉంటుంది అనిపిస్తూ ఉంది. మళ్ళీ మీరు 5వ నెల వర్షాలు స్టార్ట్ అయిన తర్వాతనే మీరు నాటీ చేయేది. ఇప్పుడు మీ భాగంలో చాలా బాగుంది అని మాకు మాహితి ఉంది. నెక్స్ట్ సాగు నాటుతారనేది కూడా మాహితి ఉంది. ఆ 2 వెరైటీలు బాగుంది అని చెప్పొచ్చు. రైతులకు అందరికీ మంచిది కానీ మంచి ధరలు సిక్కినాయని ఆశిస్తాను. నమస్కారాలు. ಇಲ್ಲಿ ತನಕ ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು. ಇಲ್ಲಿ ತನಕ ಯಾರು ವಿಡಿಯೋ ನೋಡಿದಾರೋ ಅವ್ರ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಫುಲ್ ವಿಡಿಯೋ ನೋಡಿದ್ದೀವಿ ಅಂತ ನಿಮ್ಮ ಅನಿಸಿಕೆಗಳು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಫಾಲೋ ಮಾಡ್ತಾ ಇರಿ, ಇದೇ ಥರ ವೀಡಿಯೋಸ್ ಮಾಡ್ತಾ ಇದ್ದೀವಿ ಪ್ರತಿ ಮಂತು. ಓಕೆ, ಬಾಯ್. ನೆಕ್ಸ್ಟ್ ವರ್ಷ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಜೈ ಜವಾನ್, ಜೈ ಕಿಸಾನ್.